ಲೆಟ್ಸ್ ಗೋ. ಪೆಕ್ಸ್ ಮಕ್ಕಳದು ತಿಂತಾ ಇದ್ದಾಳೆ. ಮಾತಾಡಕ್ ಹೋಗೋಣ, ತಗೊಳ್ಳೋದು ಬಿಡೋದು ಅವ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆಯಿಂದ ಅಂಥದ್ದೇನೂ ಮಾಡಲಿಲ್ಲ ಇವತ್ತು, ಬಟ್ ಈಗ ಸಾಯಂಕಾಲ ಏನೋ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಹೊರಗಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಾಣಿಸ್ತಾನೆ ಭವಿಷ್ಯ ಹಾಯ್ ಹೇಳು. ಹಾಯ್. ಓ ಗೈಸ್, ಮೂಗ್ನಕ್ ತೊಗೊಳೋದಕ್ಕೆ ಬಂದಿದ್ವಿ. ಪುಟ್ಟಾನಿ ಕ್ಯೂಟ್ ಆಗಿರೋದು ಹಾಕಿ ತೊಗೊಂಡಿದ್ದೀವಿ. ನೆಕ್ಸ್ಟು ನಾನು ಚಪ್ಪಲ್ ತೊಗೋಬೇಕು, ಅಲ್ಲಿಗೆ ಹೋಗ್ಬೇಕೀಗ. ಸ್ಲಿಪ್ಪರ್ಸ್ ತೊಗೊಂಡ್ವಿ ಆ್ಯಂಡ್ ಜೊತೆಗೆ ಭವಿಷ್ಯ ಒಂದು ಕ್ಯೂಟಾಗಿರೋದು ಶೇಡ್ಸ್ ತೊಗೊಂಡಿದ್ದಾಳೆ. ಸ್ಪೆಕ್ಸು ಗೈಸ್, ಸ್ಪೆಕ್ಸ್ ಮಕ್ಕಳದು ಆಮೇಲೆ ಹಾಕೊಂಡು ತೋರಿಸ್ತೀನಿ. ಈಗ ವಾಪಸ್ ಹೋಗೋಣ. ಭವಿಷ್ಯಂಗೇನೋ ಗೋಲ್ಗಪ್ಪ ಬೇಕಂತೆ, ಕೊಡಿಸ್ಲೋ ಬೇಡವು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೊಡಿಸ್ತಾರೆ ನಾನು ಹಿಡಿಯಲ್ಲ ಗೈಸ್. ಭವಿಷ್ಯಂಗೆ ಗೋಲ್ಗಪ್ಪ ಬೇಕಂತೆ, ಆದ್ರೆ ತುಂಬಾ ಜನ ಇದ್ದಾರೆ. ಗೋಲ್ಗಪ್ಪ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ತಿಂತಾಳೆ ಈಗ. ಗೈಸ್ ಹೆಂಗ್ ತಿಂತಾ ಇದ್ದಾಳೆ ನೋಡಿ. ಗೈಸ್ ಹೋಗಿ ಬಂದಾಯಿತು. ಏನೇನು ತೊಗೋಬೇಕು ಆಲ್ಮೋಸ್ಟ್ ತೊಗೊಂಡ್ವಿ, ಒಂದೊಂದು ಥಿಂಗ್ಸ್ ಸಿಗಲಿಲ್ಲ. ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಸ್ಯಾಂಡಲ್ಸ್ ತೊಗೊಂಡೆ, ತುಂಬ ಕ್ಯೂಟಾಗಿದೆ. ಕ್ಯೂಟಾಗಿದೆ ತುಂಬ. ಭವಿಷ್ಯ ಒಂದು ತೊಗೊಂಡಿದ್ದಾಳೆ, ಅವಳು ಹಾಕ್ಕೊಂಡೇ ತೋರಿಸ್ತಾಳೆ ನೋಡಿ ಈಗ. ಭವಿಷ್ಯ ಇದು. ಆ್ಯಂಡ್ ಅವಳು ಏನು ತೊಗೊಂಡಿದ್ದಾಳೆ ಅಂತ ಆ ಕಡೆ ತಿರ್ಕೊಂಡು ಆ ಕಡೆ ತಿರ್ಕೊ 1 2 3 ನೋಡಿ ಗೈಸ್, ನಮ್ಮ ಭವಿಷ್ಯಂಗೆ ಎಲ್ಲ ಬಿಟ್ಟು ಇದು ಕಣ್ಣಿಗೆ ಬಿತ್ತು. ಆ್ಯಂಡ್ ಯಾರ್ಯಾರು ಮನೆಯಲ್ಲಿ ನಾನ್ ವೆಜ್ ಮಾಡಿದ್ರು ಕೂಡ ಹೊರಗಡೆ ಪಾನಿಪುರಿ ತಿನ್ನುವಂಥ ಮಕ್ಕಳಿದ್ದಾರೋ, ಹಾಗೇನೇನೆ ನಮಗೂ ಇವತ್ತು ಪಾನಿಪುರಿ ಬೇಕು ಅಂತ ಹೇಳ್ಬಿಟ್ಟು ತಿಂದ್ಲು. 2 ಪ್ಲೇಟ್ ಕೇಳಿದ್ಲು, ನಾನು ಕೊಡಿಸ್ಲಿಲ್ಲ. ಬರೀ 1 ಪ್ಲೇಟ್ ತಿಂದು ಸಾಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಗೈಸ್ ಕಮೆಂಟ್ ಮಾಡಿ ಅವಳ ಶೇಡ್ಸ್ ಹೇಗಿದೆ ಅಂತ. ಶೇಡ್ಸ್ ಹೆಲೋ ಕಿಟಿ ಗೈಸ್ ಅಷ್ಟೇ. ಹಲೋ ಕಿಟಿ. ಅಪ್ಪಂಗೆ ಇಷ್ಟ ಆಗ್ಲಿಲ್ಲ. ಏನು ಕೊಟ್ಟಂಗ GRS ಅಲ್ಲಿ ಹಾಕೋತಾಳ. ನೋಡೋದು ಕಣಪ್ಪ, ಇಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಏನಾದ್ರು ರೀಲ್ಸ್ ಏನಾದ್ರು ಆಗುತ್ತೆ. ಏನಿದು ಭವಿಷ್ಯ? ಉಪ್ಪಿನಕಾಯಿ ಹಚ್ಕೋತಾ ಇದೆಯಾ? ಸ್ವಲ್ಪ ರೆಸಿಪಿ ಹೇಳಿ, ಎಲ್ಲರೂ ಹಚ್ಕೊಳ್ಳಿ. ಫುಲ್ ಗ್ಲೋ ಆಗಿ ಮೈಸೂರು ಪ್ಯಾಲೇಸ್ ಮುಂದೆ ನಿಂತ್ಕೊಂಡ್ರೆ ಲೈಟ್ ಹಾಕ್ಬೇಕಾಗಿಲ್ಲ. ಮೈಸೂರು ಪ್ಯಾಲೇಸ್ ಮುಂದೆ ನಮ್ದು ಏನೇನೋ ಪ್ಲಾನ್ಗಳಿದಾವೆ. ಫುಲ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಅಂತೆಲ್ಲ. ಗನ್ನೆ ಕಾ ಜ್ಯೂಸ್ ಬಡಾ ಗಿಲಾಸ್ 20 ರೂಪಾಯಿ. ಇದರ ಜಾಯಿಯೇ ಗೈಸ್. ಇನ್ನೂ ಒಂದೇನು ತೊಗೊಂಡ್ವಿ ಅಂದರೆ ಮೊಬೈಲ್ ಕವರ್. GRSನಲ್ಲಿ ಆಟ ಆಡಬೇಕಾದ್ರೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ. ನಾವು ಭವಿಷ್ಯ ಡೆಮೋ ಕೊಡ್ತಾಳೆ. ಹೇಳು ಭವಿಷ್ಯ, ಹೌ ಇಸ್ ಇಟ್? ಮಾತಾಡಕ್ ಹೋಗೋಣ. ಮತ್ತೆ ನಾನೇ ಡೆಮೋ ಕೊಡ್ತೀನಿ ಅಂತ ಹೇಳ್ದೆ. ನೀನು ಮಾತಾಡೋ, ನಾನು ತೋರಿಸ್ತೀನಿ. ಹಾಂ ನೋಡಿ, ಲಾಕ್ ಸಿಸ್ಟಮ್ ಇದೆ. ಲಾಕ್ ಮಾಡಿಬಿಟ್ಟು ಸೀಲ್ ಮಾಡಿಬಿಟ್ರೆ ಏರೇ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸೊ ವಾಟರ್ನೂ ಹೋಗೋಕ್ಕೆ ಬಿಡೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಹೋಪ್ ಇಟ್ ವರ್ಕ್ಸ್ ವೆಲ್. ಆ್ಯಂಡ್ ಅವರಪ್ಪ ಊಟ ಮಾಡ್ತಾ ಇದ್ದಾರೆ. ಏನು ನೋಡ್ತಾ ಇದ್ದೀರಾ ರೀ? ಯಾರ್ಯಾರು ಆಡ್ತಿರೋದು? RCB ವರ್ಸಸ್ ಗುಜರಾತ್ ಟೈಟನ್ಸ್. RCB ವರ್ಸಸ್ ಗುಜರಾತ್ ಟೈಟಲ್ಸಾ? ಟೈಟನ್ಸ್. ನಂಗೆ ಸರಿಯಾಗಿ ಹೆಸರುಗಳೇ ಬರೋದಿಲ್ಲ ಈ ಕ್ರಿಕೆಟ್ ಟೀಮ್ದು. ನಮ್ಮ ಮನೆಯಲ್ಲಿ ಜಾಸ್ತಿ ಕ್ರಿಕೆಟ್ ನೋಡೋದು ಅಂದರೆ ಅವರೇ. ಅವ್ರು ಬಿಟ್ಟರೆ ಇವರಂತೂ ನೋಡೋದೇ ಇಲ್ಲ. ನಾನಂತೂ ಫುಲ್ ನೋಡಲ್ಲ. ಏನು ಗೈಸ್, ನೋಡಲ್ಲ ಅಂದರೆ ಏನು ಸಪೋರ್ಟ್ ಮಾಡಲ್ಲ ಅಂತ ಏನಿಲ್ಲ. RCBಗೆ ಸಪೋರ್ಟ್ ಮಾಡ್ತೀವಿ ಯಾವಾಗಲೂ ಅಲ್ವಾ ಭವಿಷ್ಯ?
ಗೈಸ್ ನಮ್ಮ ಮನೆ ಹತ್ರ ಇರೋ ನಾಯಿಗಳಿಗೆ ಹಿಂಗೆ ವಿಷಲ್ ಹಾಕಿದ್ರೆ ಬರೋದಿಲ್ಲ. ಅವ್ರ ಗಾಡಿ ಸೌಂಡ್ ಮಾಡಿದ್ರೆ ಮಾತ್ರ ಬರೋದು. ಗೊತ್ತಿಲ್ಲ ಇದೆಯೋ ಇಲ್ವೋ, ಅಕ್ಕಪಕ್ಕ ಇರುತ್ತೆ, ಬಂದು ತಿನ್ನುತ್ತೆ. ಇಲ್ಲವ ಬಂದ. ಇವನಿಗೆ ಆಗ್ತಾ ಇದ್ರೆ ಅಲ್ಲೊಬ್ಬ ವೆಯ್ಟ್ ಮಾಡ್ತಿದ್ದಾನೆ, ಇಲ್ಲೊಬ್ಬ ವೆಯ್ಟ್ ಮಾಡ್ತಿದ್ದಾನೆ. ಅದ್ರ ಕಣ್ಣು ನೋಡಿ, ಟಾರ್ಚ್ ಇಟ್ಕೊಂಡಿದೆ ಅದ್ರ ಕಣ್ಣಲ್ಲಿ. ಇವನು ಬ್ರೌನಿ ಅಲ್ಲೂ ಹೋಗ್ತಾನೆ, ಇಲ್ಲೂ ಬರ್ತಾನೆ, ಎಲ್ಲದ್ರಲ್ಲೂ ತಿಂತುರಿ. ಇದೊಂದು ಕ್ಯಾಪ್ಟನ್ ಅಲ್ವಾ ಪಾಪ. ಇದು ಮತ್ತೆ ಅದು ತಿಂತಾ ಇದ್ರೆ ಇದು ಸುಮ್ಮನೆ ಇದೆ. ಇದಕ್ಕೂ ಬಂತು ಈಗ ನೋಡಿ. ಬಾ ಬಾ ಬಾ, ಏನು ಮಾಡೋಕ್ಕಲ್ಲ. ಹಾಕೋ ಕರ್ಮ ನಮ್ಮದು, ತಗೊಳ್ಳೋದು ಬಿಡೋದು ಅವ್ರು. ಸಾಕಾಯ್ತು ಊಟನ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ವಿ ಆರ್ ಎಂಡಿಂಗ್ ದ ಬ್ಲಾಗ್ ನಾವು. ಇವಾಗ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಚಿಕ್ಕ ಬ್ಲಾಗು ಇವತ್ತು, ಅಂಥದ್ದೇನು ಮಾಡಲಿಲ್ವಲ್ಲ ಸ್ಪೆಷಲಾಗಿ, ಅದಕ್ಕೆ. ಬಟ್ ಸ್ಟಿಲ್ ಒಂದು ಪುಟಾಣಿ ಬ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ. ಮೀಟ್ ಯು ಗೈಸ್ ಸೂನ್. ಬೇಗ ಮೀಟ್ ಮಾಡೋಣ. ಫ್ರೈಡೇ ವಿ ಆರ್ ಗೋಯಿಂಗ್ ಟು ಮಿಸ್ಟ್ರಿ ಪ್ಲೇಸ್. ಮಿಸ್ಟ್ರಿ ಪ್ಲೇಸ್ ಅಂತ ಸ್ವಲ್ಪ ಜನಕ್ಕೆ ಗೊತ್ತು, ರಿಲೇಟಿವ್ಸ್ಗೆ. ಸೊ ಹೋಗ್ಬಿಟ್ಟು ಮಜಾ ಮಾಡ್ತೀವಿ, ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್, ಕಮೆಂಟ್, ಶೇರ್, ಒಪಿನಿಯನ್ಸ್ ಹೇಳಿ. ಡೈರೆಕ್ಟಾಗಿ ಹೇಳಿ, ಪರವಾಗಿಲ್ಲ. ಸರಿ, ಬಾಯ್ ಬಾಯ್.